ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹವ್ಯಕ ಸ್ಟೈಲಲ್ಲಿ ಬೆಂಡೆಕಾಯಿ ಬೋಳು ಕುದಿಲು ಅಥವಾ ಬೆಂಡೆಕಾಯಿ ಬೋಳು ಬಿಂದಿ ಅಥವಾ ಬೆಂಡೆಕಾಯಿ ಸಾರನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದಕ್ಕೆ ತೆಂಗಿನಕಾಯಿ ಎಲ್ಲ ಎಂತ ಕಡ್ದು ಹಾಕಲಿಕ್ಕಿಲ್ಲ ಅಥವಾ ಮಸಾಲೆ ಸಾಂಬಾರು ಹುಡಿ ಎಲ್ಲ ಎಂತ ಹಾಕಲಿಕ್ಕಿಲ್ಲ. ಪ್ಲೇನಾಗಿ ಬೆಂಡೆಕಾಯಿಗೆ ಸಿಂಪಲ್ಲಾದ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಒಂದು ರುಚಿಕರವಾದ ಪದಾರ್ಥವೇ ಬೆಂಡೆಕಾಯಿ ಬೋಳು ಬಿಂದಿ. ಇದನ್ನೇ ಈಗ ಮಾಡೋದು ಹೇಗೆ ಅಂತೇಳಿ ನೋಡುವ. ಇದಕ್ಕೆ ನಾವು ಊರ ಬೆಂಡೆಕಾಯಿ ಅಂತೇಳಿ ಹೇಳ್ತೇವೆ. ಇದನ್ನು ನಾವು ನಮ್ಮ ಮನೆಯಲ್ಲೇ ಬೆಳಿತೇವೆ ನಾವು ಹೆಚ್ಚಾಗಿ. ಈಗ ಅಂಗಡಿಗಳಲ್ಲಿ ಕೂಡ ಸಿಗ್ತದೆ. ನಿಮಗೆ ಮಂಗಳೂರು ಸ್ಟೋರಲ್ಲೆಲ್ಲ ಸಿಗ್ಬೋದು ಈ ಬೆಂಡೆಕಾಯಿ ಪೇಟೆಗಳಲ್ಲಿ. ನಮ್ಮೂರಲ್ಲಿ ನಾವು ಮನೆಯಲ್ಲಿ ಬೆಳೆಸ್ಕೊಳ್ತೇವೆ ಇದನ್ನು ನೋಡಿ. ಈ ಥರ ಎಳೆಯ ಬೆಂಡೆಕಾಯಿಗಳಾಗಬೇಕು. ಇದಕ್ಕೆ ಬಲ್ತ ಬೆಂಡೆಕಾಯಿ ಆಗೋದಿಲ್ಲ. ಈ ಥರ ತುಂಡು ಮಾಡುವಾಗ ಬೆಂಡೆಕಾಯಿಯ ಕಡೆ ಭಾಗ ಇರ್ತದಲ್ಲ ಅದು ಕಟ್ಟಾಗಬೇಕು. ನಂತರ ಇದನ್ನು ತೊಟ್ಟು ತೆಗೆದುಕೊಂಡು ತುದಿ ಭಾಗ ಕಡೆ ಭಾಗ ಸಣ್ಣ ಸಣ್ಣ ತುದಿಯನ್ನು ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಹೊಳ್ಳುಗಳನ್ನಾಗಿ ಮಾಡಬೇಕು. ಪಲ್ಯದಷ್ಟು ತೆಳ್ಳಗೆ ಬೇಡ, ಸಾಂಬಾರಿನಷ್ಟು ದೊಡ್ಡ ಕೂಡ ಬೇಡ. ಪಲ್ಯಕ್ಕೆ ಹೆಚ್ಚೋದ್ರಿಂದ ಒಂದು ಸ್ವಲ್ಪ ದಪ್ಪ, ಸಾಂಬಾರಿಗೆ ಹೆಚ್ಚೋದ್ರಿಂದ ಒಂದು ಸ್ವಲ್ಪ ತೆಳ್ಳಗೆ. ಅಂದರೆ ನೀವು ಸಾಂಬಾರಿಗೆ ಎಷ್ಟು ದೊಡ್ಡ ಹೋಳುಗಳನ್ನು ಮಾಡ್ತೀರಿ ಅದರ 2 ಭಾಗ ಮಾಡ್ಬೋದು. ನೋಡಿ ಅದು ಎಷ್ಟು ದಪ್ಪ ಇರಬೇಕು ಅಂತೇಳಿ ಹೋಳಿನ ಅಳತೆ ಇಷ್ಟಿಷ್ಟು ದಪ್ಪ ಬೇಕು ನಮಗೆ ಬೋಳು ಬೆಂದಿಗೆ ಅಥವಾ ಬೋಳು ಹುಳಿ ಅಂತೇಳಿ. ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಈಗ ಇದನ್ನು ಬೆಂಡೆಕಾಯಿ ಕಟ್ ಮಾಡಿದ ನಂತರ ನೀರು ಹಾಕಬಾರ್ದು ಇಲ್ಲಿ ಕೂಡ, ಅದನ್ನು ಹಾಗೇ ತೆಗೆದಿಟ್ಕೊಳ್ಬೇಕು. ಈಗ ಒಂದು ಪಾತ್ರೆಗೆ ನಾನು 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ, 1-2 ಚಿಟಿಕೆ ಅರಶಿನ, ಹಾಗೆಯೇ ಹುಣಸೆ ಹಣ್ಣು. ಇದಕ್ಕೆ ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿ ಅದನ್ನು ನೀರು ಪಲ್ಪ್ ತೆಗಿತಾ ಇದ್ದೇನೆ. ಅದರಲ್ಲಿ ಕಸ ಇರ್ತದೆ, ಹಾಗಾಗಿ ಪಲ್ಪ್ ತೆಗೆದೇ ಹಾಕ್ಕೊಳ್ಳಿ. ಅದಕ್ಕೆ ಇದೇ ನೀರಿಗೆ ಹಾಕ್ಕೊಂಡು ಇದನ್ನೀಗ ಚೆನ್ನಾಗಿ ಕುದಿಸಿಕೊಳ್ಬೇಕು. ಸಿಹಿಗೆ ಬೆಲ್ಲ ಕೂಡ ಹಾಕಿಕೊಳ್ಬೇಕು ಜೊತೆಯಲ್ಲೇ. ಎಲ್ಲವನ್ನು ಕೂಡ ಒಟ್ಟಿಗೆ ಒಂದು 3-4 ನಿಮಿಷ ಅಂದರೆ ಸರಿಯಾಗಿ ಅದು ಕುದಿ ಬರುವವರೆಗೆ ಅದನ್ನು ಕುದಿಸಿಕೊಳ್ಬೇಕು. ಕುದಿದ ನಂತರ ಬೆಂಡೆಕಾಯಿ ಹಾಕಿದರೆ ಅದು ಯಾವತ್ತೂ ಕೂಡ ಲೋಳೆ ಆಗೋದಿಲ್ಲ. ಅಂದರೆ ಇಲ್ಲದಿದ್ದರೆ ಬೆಂಡೆಕಾಯಿ ನೀರಿಗೆ ಹಾಕಿದ ಕೂಡಲೇ ಲೋಳೆ ಆಗ್ತದೆ ಅಂತೇಳಿ ಹೆಚ್ಚಿನವ್ರದ್ದು ಕಂಪ್ಲೇಂಟ್ ಇರ್ತದೆ. ಅದಕ್ಕೆ ಇದೊಂದು ಬಿಗ್ ಸೊಲ್ಯೂಷನ್, ದೊಡ್ಡ ಸೊಲ್ಯೂಷನ್ ಇದು. ಎರಡನೆಯದ್ದು, ಬೆಂಡೆಕಾಯಿಯನ್ನು ಮುಚ್ಚಿ ಬೇಯಿಸಬೇಡಿ. ಮುಚ್ಚಿ ಬೇಯಿಸಿದರೂ ಕೂಡ ಬೆಂಡೆಕಾಯಿ ಲೋಳೆ ಆಗ್ತದೆ. ನೋಡಿ ಇದನ್ನು ಮತ್ತು ಬೆಂಡೆಕಾಯಿ ಬೇಯಲಿಕ್ಕೆ ನಿಮಗೆ ಹೆಚ್ಚು ಹೊತ್ತೇನು ಬೇಕಾಗೋದಿಲ್ಲ. ಒಂದು 4-5 ನಿಮಿಷದೊಳಗೆ ಬೆಂಡೆಕಾಯಿ ಬೆಂದು ಬಿಡ್ತದೆ ಅದು. ಆಮೇಲೆ ಬೇಯಿಸಿದರೆ ಹುಡಿ ಹುಡಿ ಆಗ್ತದೆ. ಹಾಗಾಗಿ ಬೆಂಡೆಕಾಯಿ ಬೇಯಲಿಕ್ಕೆ ಕಡಿಮೆ ಹೊತ್ತು ಸಾಕು. ಈಗ ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳುವ. 1/2 ಟೀ ಸ್ಪೂನಷ್ಟು ಸಾಸಿವೆ, 1-2 ದಂಡು ಕರಿಬೇವು, 1 ಬ್ಯಾಡಗಿ ಮೆಣಸು, ಹಾಗೆಯೇ ಒಂದು 10 ಎಸಳು ಬೆಳ್ಳುಳ್ಳಿ ಕೆಂಪಗಾಗುವವರೆಗೆ ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೊಂದು 2-3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ. ಇದೇ ಬೆಂಡೆಕಾಯಿ ಹುಳಿ ಬೆಂದಿಯ ಸ್ಪೆಷಾಲಿಟಿ. ನಮ್ಮ ಮನೆಯಲ್ಲಿ ಈ ಥರ ಮಾಡೋದು ನಾವು. ನೀವು ಹೇಗೆ ಮಾಡ್ತೀರಿ ಅಂತೇಳಿ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಾಯಿ ತುರಿ ಕೆಂಪಾಗುವಲ್ಲಿವರೆಗೆ ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ನೋಡಿ ಇದೀಗ ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಈಗ ಕುದೀತಾ ಇರುವಂತಹ ಬೆಂಡೆಕಾಯಿಗೆ ಹಾಕಿ 1 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಬೆಳ್ಳುಳ್ಳಿಯ ಫ್ಲೇವರ್ ಕೂಡ ಬೆಂಡೆಕಾಯಿಗೆ ಬಿಟ್ಕೊಳ್ತದೆ. ಹಾಗೆ ಹುಳಿ ಮೆಣಸು ಖಾರ ಕೂಡ ಎಲ್ಲ ಕೂಡ ಚೆನ್ನಾಗಿ ಎಳ್ಕೊಂಡು ಬೆಳ್ಳುಳ್ಳಿ ಫ್ಲೇವರ್ನ ಜೊತೆ ರುಚಿಯಾದ ಆರೋಗ್ಯಕರವಾದ ಬೆಂಡೆಕಾಯಿ ಬೋಳು ಬೆಂದಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.